ಕಾಮಾಟದ ಭೀಮಣ್ಣನ ಒಂದು ವಚನ. 3 ಕೋಲ ಬ್ರಹ್ಮಂಗೆ ಅಳೆದುಕೊಟ್ಟೆ, 4 ಕೋಲ ವಿಷ್ಣುವಿಂಗೆ ಅಳೆದುಕೊಟ್ಟೆ, 5 ಕೋಲ ರುದ್ರಂಗೆ ಅಳೆದುಕೊಟ್ಟೆ, 6 ಕೋಲ ಈಶ್ವರಂಗೆ ಅಳೆದುಕೊಟ್ಟೆ, 1 ಕೋಲ ಸದಾಶಿವಂಗೆ ಅಳೆದುಕೊಟ್ಟೆ. ಇಂತಿ 5 ಕೋಲಿನ ಒಳಗು ಹೊರಗಿನಲ್ಲಿ ಅಳಲುತ್ತ ಬಳಲುತ್ತ ಒಳಗಾದರು. ಇಂತಿ ಒಳ ಹೊರಗ ಶೋಧಿಸಿಕೊಂಡು ಅಳಿವು ಉಳಿವಿನ ವಿವರವನ್ನರಿಯಬೇಕು, ಧಾರೇಶ್ವರ ಲಿಂಗವನ್ನರಿಯುವುದಕ್ಕೆ. ಕಾಮಾಟದ ಭೀಮಣ್ಣ 12ನೇ ಶತಮಾನದ ಒಬ್ಬ ನಿಷ್ಠಾವಂತ ಕಾಯಕ ಯೋಗಿ. ಕಾಮಾಟ ಅಂದರೆ ಕೂಲಿಯ ಕೆಲಸವನ್ನು ಮಾಡುತ್ತಿದ್ದ ಅಂತೇಳಿ, ನಿರ್ದಿಷ್ಟವಾಗಿ ಇಂಥದ್ದೇ ಹುದ್ದೆ ಅಂತೇಳಿ ಇಲ್ಲ, ಎಲ್ಲ ವಿಧದ ಕೆಲಸವನ್ನು ಮಾಡುವಂತಹ ಒಂದು ಕಾಯಕ ವೃತ್ತಿ. ಈ ವಚನದಲ್ಲಿ ಕೋಲ ಅಂತೇಳಿ ಒಂದು ಪದ ಬಳಕೆಯಾಗಿದೆ. ಕೋಲ ಅಂದರೆ ದೇವರಿಗೆ ಹರಕೆಯನ್ನು ಸಲ್ಲಿಸೋದು, ಅಥವಾ ದೇವರಿಗೆ ತನ್ನ ಇಷ್ಟಾನಿಷ್ಟಗಳನ್ನು ನೆರವೇರಲಿ ಅಂತೇಳಿ ನಿಯಮವನ್ನು, ಅಧಿಕಾರವನ್ನು ಹಂಚಿಕೆ ಮಾಡುವುದು ಅನ್ನುವುದು ಕೂಡ ಅರ್ಥವನ್ನು ನೀಡುವಂಥದ್ದು. ತಾನು ನಂಬಿದ ಎಲ್ಲ ದೇವರನ್ನು ಕೂಡ ಒಳ್ಳೆಯದಾಗಲಿ ಅಂತೇಳಿ, ಇಂತಿಂಥ ದೇವರಿಗೆ ಇಂತಿಂಥ ಹರಕೆಗಳನ್ನು ಕಟ್ಕೊಂಡಿದ್ದೀನಿ ಅಂತೇಳಿ ನಾವೇನು ಭಾವಿಸ್ಕೊಳ್ತೇವೆ, ಆ ಥರದ ಒಂದು ಪರಿಯನ್ನು ಇಲ್ಲಿ ಕಾಮಾಟದ ಭೀಮಣ್ಣ ವಿಡಂಬನಾತ್ಮಕವಾಗಿ ವಿಶ್ಲೇಷಣೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಏಕೆಂದರೆ ಕಾಮಾಟದ ಭೀಮಣ್ಣ ಹೇಳ್ತಾನೆ, ಅರಿವೇ ಬೇರೆ, ಈ ಥರದ ನಂಬಿಕೆ ಆಚರಣೆಗಳೇ ಬೇರೆ. ಅರಿವಿಗೆ ಬಹಳ ದೊಡ್ಡ ಶಕ್ತಿ ಇದೆ. ಅರಿವು ಇದ್ದಾಗ ತಾನು ಮಾಡುವಂತಹ ಎಲ್ಲ ರೀತಿಯ ನಂಬಿಕೆ ಆಚರಣೆಗಳನ್ನು ಪ್ರಶ್ನೆ ಮಾಡಿ ಆನಂತರ ಸಂಪ್ರದಾಯ ಆಚರಣೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅರಿವು ಇಲ್ಲ ಅಂತಂದಾಗ ಯಾರೋ ಮಾಡುವುದನ್ನು ಅನುಸರಣೆ ಮಾಡಿಕೊಂಡೇ ತಾನು ಈ ಥರದ ಆಚರಣೆಗಳನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ಯಾವುದೇ ಧಾರ್ಮಿಕ ನಂಬಿಕೆಗಳನ್ನು, ಆಚರಣೆಗಳನ್ನು ಮಾಡುವುದಕ್ಕೂ ಮೊದಲು ಅರಿವು ಇರಬೇಕು ಅನ್ನುವಂಥದ್ದು ಈ ವಚನದ ಅರ್ಥ. ಇಲ್ಲಿ ಹೇಳ್ತಾರೆ, ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಮತ್ತು ಸದಾಶಿವ, ಈ 5 ಕೂಡ ನಾನು ಹರಕೆಗಳನ್ನು ಕಟ್ಟಿಕೊಂಡಿದ್ದೇನೆ. ಆದರೆ ಈ 5 ದೇವರುಗಳು ನಾನು ನೀಡಿದ ಅಥವಾ ನಾನು ಏನು ಕಟ್ಟಿಕೊಂಡಿದ್ದೇನೆ ಆ ಹರಕೆಗಾಗಿಯೇ ಬಳಲ್ತಾ ಇದ್ದಾರೆ ಹೊರತು ನನ್ನ ಕಷ್ಟಗಳನ್ನು ಪರಿಹಾರ ಮಾಡಲಿಲ್ಲ. ಅಂದರೆ ಯಾರು ತನ್ನ ಒಳ ಹೊರಗು, ಅಂದರೆ ಅಂತರಂಗ ಬಹಿರಂಗ, ತನ್ನ ಕಾಯಕ ನಿಷ್ಠೆ, ಮನಸ್ಸು, ದೇಹ ಇವುಗಳ ಮಹತ್ವವನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗ್ತದೆ. ನನ್ನ ಅಂತರಂಗದ ಬಗೆಗೆ, ನನ್ನ ಕಾಯಕದ ಬಗೆಗೆ, ನನ್ನ ನಿಷ್ಠೆಯ ಬಗೆಗೆ, ನನ್ನ ದೇಹ ಮನಸ್ಸಿನ ಬಗೆಗೆ ನನಗೆ ಅರಿವಿಲ್ಲ ಅಂತಂದಾಗ ನಾನು ಎಷ್ಟೇ ಆಚರಣೆಗಳನ್ನು, ಎಷ್ಟೇ ಧಾರ್ಮಿಕ ನಂಬಿಕೆಗಳನ್ನು ಆಚರಿಸುವುದರಲ್ಲಿ ಅರ್ಥ ಇಲ್ಲ ಅನ್ನೋದು ಇದರ ಸಾರ ಅಂತೇಳಿ ಭಾವಿಸ್ಬೋದು. 10 ಹಲವು ದೇವರುಗಳಿಗೆ ಕೋಲ ಕಟ್ಕೊಳ್ಳೋದ್ರಲ್ಲಿ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ ಅಂತೇಳಿ ಭೀಮಣ್ಣ ಪ್ರಶ್ನೆಯನ್ನು ಮಾಡ್ಕೊಳ್ತಾನೆ. ಇವತ್ತು ಕೋಲ ಅಂತಕ್ಕಂಥದ್ದು ದೇವರನ್ನು ಒಲಿಸಿಕೊಳ್ಳುವ ಸಲುವಾಗಿ ಭೂತಕೋಲ, ಪಂಜುರ್ಲಿ, ಹೀಗೆ ಬೇರೆ ಬೇರೆ ವಿಧದ ಕೋಲಗಳು ಆಚರಣೆಯಲ್ಲಿರುವಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿಯ ಆಚರಣೆ 12ನೇ ಶತಮಾನದಲ್ಲೂ ಕೂಡ ಹೇರಳವಾಗಿತ್ತು ಅನ್ನುವಂಥದ್ದು ಕೂಡ ಈ ವಚನದಿಂದ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಭೀಮಣ್ಣ ಈ ವಚನದ ಮೂಲಕವಾಗಿ ಇಂತಹ ನಂಬಿಕೆಯ ಅರ್ಥ ವಿವರಣೆಗಳನ್ನು ಸೂಕ್ಷ್ಮವಾಗಿ ಗ್ರಹಿಕೆ ಮಾಡಿಕೊಂಡು ಸಾಮಾನ್ಯ ಜನರಿಗೆ ನಿಜವಾದ ತಿಳುವಳಿಕೆಯನ್ನು ನೀಡುವ ಸಂದರ್ಭದಲ್ಲಿ ಈ ಒಂದು ವಚನವನ್ನು ಆತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ನಮಗೆ ಕಾಯಕ ಪೂಜ್ಯವೇ ಆಗಬೇಕೆ ಹೊರತು ಬೇರೆ ಯಾವುದೇ ಆಚರಣೆಗಳು ಪೂಜ್ಯ ಅಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ವಿಧದ ಆಚರಣೆಗಳನ್ನು ವಚನಕಾರರು ತಿರಸ್ಕರಿಸುವ ಮೂಲಕ ಮನುಷ್ಯನ ತಿಳುವಳಿಕೆಗೆ ಮೊದಲು ಮಹತ್ವವನ್ನು ನೀಡ್ತಾರೆ. ತಾನು ಮಾಡುವ ಎಲ್ಲ ಆಚರಣೆಗಳನ್ನು ಮೊದಲು ಪ್ರಶ್ನೆಯನ್ನು ಮಾಡುವಂತಹ ಒಂದು ಮನೋಭಾವವನ್ನು ಬೆಳೆಸಿದಂಥದ್ದು ವಚನ ಪರಂಪರೆಯ ಬಹಳ ದೊಡ್ಡ ಶ್ರೇಷ್ಠತೆ ಆಗಿದೆ. ಹಾಗಾಗಿ ಕಾಮಾಟದ ಭೀಮಣ್ಣನ ಈ ಒಂದು ವಚನ
ನಂಬಿಕೆಯ ಮತ್ತು ಅರಿವಿನ ನಡುವಿನ ಒಂದು ತೌಲನಿಕ ಸೂಕ್ಷ್ಮತೆಗಳನ್ನು ಓದುಗರಾಗಿ ನಾವು ಗ್ರಹಿಕೆಯನ್ನು ಮಾಡಿಕೊಳ್ಬೇಕಾಗ್ತದೆ. ಅರಿವಿಗೆ ಇರತಕ್ಕಂತಹ ಶಕ್ತಿ ನಂಬಿಕೆಗೆ ಇಲ್ಲ ಅಂತೇಳಿ ಮಾಟದ ಭೀಮಣ್ಣನ ಈ ವಚನದಲ್ಲಿ ಅರ್ಥವನ್ನು ಮಾಡ್ಕೊಳ್ತಾ ಹೋಗ್ಬೋದು.